ಏನೋ ಹುಚ್ಚ ವೆಂಕಟ್ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಕೈಗೆ ಮೈಕ್ ಬಂದ್ಬಿಟ್ರೆ ನೀನೇ ದೊಡ್ಡ ಸ್ಟಾರಾ? ನೀನು ರಿಯಲ್ ಹೀರೋನಾ? ಯಾರು ಹೇಳಿದ್ದು ನೀನು ರಿಯಲ್ ಹೀರೋ ಅಂತ? ನೀನಲ್ಲ ಕಣ್ಣ ರಿಯಲ್ ಹೀರೋ. ದೇಶ ಕಾಯೋ ಸೈನಿಕ, ನಮ್ಗೆಲ್ಲರಿಗೂ ಅನ್ನ ಹಾಕೋ ರೈತ, ಅವರು ಕಣ ರಿಯಲ್ ಹೀರೋ ಅಂದ್ರೆ, ನೀನಲ್ಲ. ತಲೆನ ಜಾಸ್ತಿ ಅಳ್ಳಾಡ್ಸ್ಬೇಡ, ಬ್ರೈನ್ ಕೆಳಗೆ ಬಿದ್ದೋಗ್ಬಿಡುತ್ತೆ. ಆಲ್ರೆಡಿ ನಿನ್ಗೆ ಬ್ರೈನ್ ಲೂಸ್ ಆಗ್ಬಿಟ್ಟಿದೆ. ಏನೋ ಸುದೀಪ್ ಅಣ್ಣಂಗೆ ಹೇಳ್ತೀಯಾ ನೀನು ತೆರೆ ಮೇಲಿರೋ ಹೀರೋ ಹುಚ್ಚ, ನಾನು ರಿಯಲ್ ಹೀರೋ, ರಿಯಲ್ ಹುಚ್ಚ ನಾನು ಅಂತ. ತೆರೆ ಮೇಲಿರೋ ಹುಚ್ಚನ ಜನ ಇಲ್ಲಿಟ್ಕೋತಾರೆ, ರಿಯಲ್ ಹುಚ್ಚನ ನಿಮ್ಮನ್ಸಲ್ಲಿ ಇಟ್ಬಿಡ್ತಾರೆ. ಹುಷಾರಪ್ಪ, ನಿಮ್ಮನ್ಸ್ಗೆ ಎತ್ತಾಕೊಂಡು ಹೋಗ್ಬಿಟ್ಟಾರು. ಸುದೀಪ್ ಅಣ್ಣ ಕೊಟ್ಟಿದ್ ಒಂದೇ ಒಂದು ಲುಕ್ಗೆ ನನ್ನ ಎಕ್ಕಡ ಅನ್ನೋದೇ ನಿನ್ಸ್ಬಿಟ್ಟಿದ್ಯಾ. ಎಷ್ಟಣ್ಣ ಏನಾರ ಇವಾಗ ಅದೇ ತರ ವಾಪಸ್ ನಿನ್ ಡೈಲಾಗ್ ಕೊಟ್ಟ ಅಂದ್ರೆ ಎಲ್ಲಾ ಡೈಲಾಗ್ಗಳು ನಿನ್ಸ್ಬಿಡ್ತೀಯಾ. ಇದೆಲ್ಲ ನಿನ್ಗೆ ಬೇಕಾ? ಒಂದೇ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಆ ಇಂಡಸ್ಟ್ರಿಯಲ್ಲಿ ಇರೋದ್ರ ಬಗ್ಗೆ ಕಮೆಂಟ್ ಮಾಡೋದು ನಿನಗೆ ಬೇಕಾ? ಅದೇನೋ ಹೇಳ್ತಾ ಇದೆ ಯಶಣ್ಣವರು ಇದನ್ನ ಬಣ್ಣ ಹಚ್ಕೊಂಡು ಹೀರೋ ಸಿನಿಮಾ ಮಾಡ್ಬಿಟ್ರೆ ನೀನು ದೊಡ್ಡ ಹೀರೋ ಅಲ್ಲ ಅಂತ. ನೀವು ಕೂಡ ನೀವು ಅಂತ ಯಾಕನ್ನೋದು, ನೀನು ಕೂಡ 2 ಸಿನಿಮಾ ಮಾಡಿದೀಯಾ. ಬಣ್ಣ ಹಚ್ಕೊಳ್ದೇನು ಸುಣ್ಣ ಹಚ್ಕೊಂಡ ಮಾಡಿದೆ. ಅದೇನೋ ಹುಚ್ಚ ವೆಂಕಟ್ ಸೇನೆ ಏನ್ ಮಾಡಿದ್ದಾರೆ? ರೈತರಿಗೆ ಎಲ್ಲಿ ಹೋರಾಟ ಮಾಡಿದ್ದಾರೆ? ಯಾವ ಹೋರಾಟದಲ್ಲಿ ಹುಚ್ಚ ವೆಂಕಟ ಸೇನೆ ಬಂದಿದೆ ಅಂತ ಹೇಳಿ ನೋಡೋಣ. ಯಶಣ್ಣ ಆದ್ರೆ ಮಹದಾಯಿ ಯೋಜನೆಗೆ ಬಂದಿದ್ದಾರೆ, ಮೊನ್ನೆ ಕೋಲಾರಕ್ಕೆ ಹೋಗಿದ್ದಾರೆ. ನೀನ್ ಯಾವ ರೈತರ ಬಗ್ಗೆ ಹೋರಾಟ ಮಾಡಿದ್ಯಾ? ನಿಮ್ಮಪ್ಪ ನೋಡ್ರೆ ಕೋಟ್ಯಾಧಿಪತಿ ಅಂತೀಯ. ನೀನ್ ಹೆಂಗೆ ರೈತರಿಗೆ ಸಪೋರ್ಟ್ ಮಾಡ್ತೀಯಾ? ನಾನು ಕಣ ರಿಯಲ್ ರೈತನ ಮಗ. ನಮ್ಮಪ್ಪ ಇವತ್ತು ಹೊಲ ಉಳ್ತಾರೆ, ನಾನು ಹೊಲ ಉಳ್ತೀನಿ ಇವತ್ತು. ನಾನು ರಿಯಲ್ ರೈತನ ಮಗ, ನಾನು ರಿಯಲ್ ರೈತ ಅಂದ್ರೆ. ಅದ್ ಬಿಟ್ಬಿಟ್ಟು ನೀನು ನಾನ್ ಕಣು ಹೀರೋ, ರಿಯಲ್ ಹೀರೋ ಅಂತ ಎಲ್ಲ ಕುಚ್ಕೋಬೇಡ ಅಣ್ಣ. ನಾನು ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಅನ್ಬಿಟ್ಟು ನಿಮ್ ಸೇನೆ ಕಳ್ಸ್ಬಿಟ್ಟಿ ಅಣ್ಣ. ಹುಚ್ಚ ವೆಂಕಟ ಸೇನೆನಾ ನಂಗೆ ಹೊಡೆದ್ಬಿಟ್ಟತ್ತು, ನಾನು ಇನ್ನೂ ಚಿಕ್ಕ ಹುಡುಗ. ಆ ತರ ಕಳ್ಸಾಗಿದ್ರೆ ಹೇಳಣ್ಣ. ನಮ್ದು ಸ್ಟೈಲ್ ರಾಜ ಸೇನೆ ಇದೆ, ಅವ್ರಿಗೊಂದು ಮಾತು ಹೇಳ್ಬಿಡ್ತೀನಿ. ನಮಸ್ಕಾರ ಅಣ್ಣ, ಹುಚ್ಚ ವೆಂಕಟಣ್ಣ ನಮಸ್ಕಾರ ಕಣ. ತಪ್ಪಾಯ್ತಿದ್ರೆ ಕ್ಷಮಿಸ್ಬಿಡೋಣ. ಬಾಯ್ ಅಣ್ಣ.